ಎಲ್ಲ ಹಾಫ್ ಬೇಕ್ ಕ್ರಿಕೆಟರ್ಗಳಿಗೆ ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಜೋಶ್ ಬರ್ಬೇಕು ಬೈ. ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಅದೊಂದು ರನ್ ಫೆಸ್ಟ್, ಅದು ಬೌಲರ್ಸ್ಗಳಿಗೆ ನರ್ಕ. ಹೌದು. ಇಂಥ ಪಿಚ್ಚು ಒಂಥರ T20ಗೆ ಕ್ರಿಕೆಟ್ನ ಸಾಯಿಸ್ತಿದೆ ಅಂತ ಅನ್ಸ್ತಿಲ್ವಾ ಮ್ಯಾಮ್? ನಾನು ಯಾವತ್ತು ನನ್ನ ಕನಸಲ್ಲಿ ಒಂದು ತಂಡ 262 ರನ್ ಹೊಡೆದು ಸೋಲುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾರು ಸಾಧ್ಯನೇ ಇಲ್ಲ. 13 ರನ್ ಗುರು ಒಂದು ಓವರ್ಗೆ, ಇನ್ನೂ ಜಾಸ್ತಿನೇ ಅನ್ಕೋ. ಯಾವ ತಂಡನೂ ಸೋಲುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಆಮೇಲೆ ಎಸ್ಪೆಷಲಿ ಬೌಲರ್ಸ್ಗಳು, ಯಾರು ಒಬ್ಬ ಬೌಲರು ಓವರ್ಗೆ 11 ರನ್ ಹೊಡ್ಸ್ಕೊತಾ ಇದ್ದಾನೆ, ಅದನ್ನ ವೆರಿ ಗುಡ್ ಅಂತ ಹೇಳ್ತಾರೆ ಅನ್ನೋದನ್ನ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಯಾರು 10 ರನ್ಗಿಂತ ಕೆಳಗೆ ಹೊಡೆಸ್ಕೊಂಡೇ ಇಲ್ಲ ಕಣ. ಭುವನೇಶ್ವರ್ ಕುಮಾರ್ ಹಿಡಿದು ಅವ್ರು ಕೂಡ ಕರೆಕ್ಟ್ ಹೊಡೆಸ್ಕೊಂಡ್ರು. ಇರೋದ್ರಲ್ಲಿ ಪ್ಯಾಟ್ ಕಮಿನ್ಸ್ ಒಂದ್ ಸ್ವಲ್ಪ ಪಿಚ್ ಹೆಂಗಿದೆ ಅಂತ ಅರ್ಥ ಮಾಡ್ಕೊಂಡು ಅದ್ರ ತಕ್ಕಂಗ್ ಬೌಲಿಂಗ್ ಮಾಡಿದ್ರು. ಅವರು ಓವರ್ಗೆ 11 ರನ್ನೇ ಹೊಡ್ಸ್ಕೊಂಡ್ರು, ಬಟ್ ವಿಕೆಟ್ಸ್ ತೆಗೆದ್ರು. 3 ಇಂಪಾರ್ಟೆಂಟ್ ವಿಕೆಟ್ಸ್ ತೆಗೆದ್ರು. T20 ಕ್ರಿಕೆಟ್ ಅಲ್ಲಿ ವಿಕೆಟ್ಸ್ ಇಂಪಾರ್ಟೆಂಟ್. ಸೊ ಅದನ್ನ ಮಾಡಿದ್ರು ಅವರು. ಹಂಗಾಗಿ ಅವರೊಬ್ರು ಡಿಫ್ರೆನ್ಸ್ ಇದ್ರು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅದು ಬಿಟ್ರೆ ನಮ್ಮ RCBದು ನಾವೇನ್ ಅನ್ಕೊಂಡಿದ್ವಿ ಹೆಚ್ಚು ಕಮ್ಮಿ ಅದೇ ಟೀಮೇ ಇತ್ತು. ಹೌದು. ಫ್ಯಾನ್ಸ್ ಏನೇನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂಡ್ ಪ್ಲಸ್ ಇವಾಗ ನಾವ್ ಏನ್ ಬೆಟರ್ ಟೀಮ್ ಅನ್ಸ್ತಿದೆ ಅಂತೆಲ್ಲ ಎಲ್ಲ ಕಮೆಂಟ್ಸ್ ಅಲ್ಲೆಲ್ಲ ಹಾಕ್ತಿದ್ರಲ್ಲ, ಆಲ್ಮೋಸ್ಟ್ ಅದೇ ಟೀಮೇ ಇತ್ತು. ಬಟ್ 4 ಜನ ಮೈನ್ ಬೌಲರ್ಸ್ ಇದ್ದಿದ್ದು. ಸೊ ಸಿರಾಜ್ನ ಬೇಡ ಅಂತ ತೆಗ್ದಿದ್ದಕ್ಕೆ ಏನ್ ಯೂಸ್ ಆಗ್ಲಿಲ್ಲ. ಎಲ್ಲ ಬೇರೆಯವ್ರು ಬಂದವರು ಅವ್ರ ತರಾನೇ ಇದ್ರು, ರನ್ ಮೆಷಿನ್ ಗಳೇ. ವಿಲ್ ಜಾಕ್ಸ್ ಅವರು ಅವ್ರನ್ನ 5th ಬೌಲರ್ ಆಗಿ ಆಡ್ಸೋದು. ವಿಲ್ ಜಾಕ್ಸ್ 5th ಬೌಲರ್ ಆಗಿ ಆಡಿಸ್ತಾರೆ ಅಂತಂದ್ರೆ ಒಬ್ಬ ಸ್ಪಿನ್ನರ್ ಇಲ್ವಾ ಗುರು ನಮ್ ಕಡೆ? ಒಬ್ಬ ಇಂಪಾರ್ಟೆಂಟ್ ಸ್ಪಿನ್ನರ್ ಚೆನ್ನಾಗಿ ಒಬ್ಬ ಸ್ಪಿನ್ನರ್ ಇಲ್ಲ. ಈ 5 ಕೋಟಿ ಕೊಟ್ಟು ತಗೊಳ್ರೆ ಯಾರನ್ನಾರು ಒಬ್ಬರನ್ನಾರು. ಬೆಂಚಲ್ಲಿ ಏನ್ ಸ್ಟ್ರೆಂತ್ ಇತ್ತು ಗೊತ್ತಾ? ಬೆಂಚ್ ಸ್ಟ್ರೆಂತ್ ಎಷ್ಟು 50-60 ಕೋಟಿಗೆ ಬಾಯ್ತಿದ್ರು ಎಲ್ರು. ಇಷ್ಟು ಜನಗಳಾಗಿದ್ರು ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. 15 ಕೋಟಿ 16 ಕೋಟಿ ಒಬ್ಬೊಬ್ರು ಮ್ಯಾಕ್ಸ್ವೆಲ್, ಗ್ರೀನ್ ಅವರೆಲ್ಲ ಕೂತಿದ್ದಾರೆ. ಸೊ ದಿಸ್ ಶೋಸ್ ದಟ್ ನಾವು ಮ್ಯಾಚ್ ನಿನ್ನೆ ಸೋತಿಲ್ಲ, ಮೊನ್ನೆ ಸೋತಿಲ್ಲ, ಆಕ್ಷನ್ ಟೇಬಲ್ ಅಲ್ಲೇ ಸೋತೋಗ್ಬಿಟ್ವಿ ನಾವು 2008ರಲ್ಲೇ ಸೋತೋಗ್ಬಿಟ್ವಿ. ಅದು ಕರೆಕ್ಟ್ ಬಿಡು, ನೀನ್ ಹೇಳಿದ್ ಎಕ್ಸಾಕ್ಟ್ಲಿ ಕರೆಕ್ಟ್ ಪಾಯಿಂಟ್. ಯಾಕಂದ್ರೆ ನೀನ್ ಯಾವ ಟೀಮ್ ಆದ್ರೂ ನೋಡು, ಈಗ RR ಟೀಮ್ ಸ್ಟ್ರೆಂತ್ ಏನು ಅಂತ ಅಂದ್ರೆ ಅವ್ರ ಸ್ಪಿನ್ನರ್ಸ್ ಸ್ಟ್ರೆಂತ್ ಅಂತ ನನಗೆ ಕರೆಕ್ಟ್. ಅಶ್ವಿನ್ ಅವರು ಮತ್ತೆ ಚಹಲ್ ಅವರ 8 ಓವರ್ ಏನ್ ಬೌಲಿಂಗ್ ಮಾಡ್ತಾರೆ. ಕೇಶವ್ ಮಹಾರಾಜ್ ಅವರು ಇದ್ದಾರೆ, ಅವ್ರು ಎಷ್ಟು ಚೆನ್ನಾಗಿ ಆಡ್ತಾರೆ. ಎಂತ ಒಳ್ಳೆ ಸ್ಪಿನ್ನರ್ ಅವರು, ಕ್ವಾಲಿಟಿ ಸ್ಪಿನ್ನರ್ ಅವರು. ನಮ್ಗೆ ಒಂದ್ 4-5 ಕೋಟಿ ಕೊಟ್ಟು ಇನ್ನೊಬ್ಬ ಸ್ಪಿನ್ನರ್ ನ ತಗೊಂಡಿದ್ರೆ ಚೆನ್ನಾಗಿರೋದು. ಇನ್ನೊಬ್ಬ ಸ್ಪಿನ್ನರ್ ಬೇಕಿತ್ತು ಅನ್ಸುತ್ತೆ. ನೋಡು, ಮಯಾಂಕ್ ಮಾರ್ಕಂಡೆ ಅವರು ಅವ್ರ ಕಡೆ ಇದ್ರು, ಅವ್ರು ವಿರಾಟ್ ಕೊಹ್ಲಿ ಒಂದು ವಿಕೆಟ್ ತೆಗೆದ್ರು. ನಿಮ್ಗೆ ಸ್ಪಿನ್ನರ್ ಯಾವುದೇ ಫಾರ್ಮ್ಯಾಟ್ ಅಲ್ಲಾಗ್ಲಿ ಒಬ್ಬ ಇಂಪಾರ್ಟೆಂಟ್ ಸ್ಪಿನ್ನರ್, ಮೈನ್ ಸ್ಪಿನ್ನರ್ ಅಂತ ಒಬ್ರು ಇರ್ಬೇಕು. ನಿಮ್ಗೆ ಆಕ್ಚುಯಲ್ ಆಗಿ ನೋಡೋದ್ರೆ ನಮ್ಮ RCB ಟೀಮ್ಗೆ ಈ ಸ್ಕ್ವಾಡ್ ಅಲ್ಲಿ ಮಯಾಂಕ್ ಡಾಗರ್ ಅವರ ಇಂಪಾರ್ಟೆಂಟ್ ಸ್ಪಿನ್ನರ್, ಮೈನ್ ಸ್ಪಿನ್ನರ್. ಸೊ ಅವ್ರನ್ನೇ ಆಡ್ಸಿಲ್ಲ ಈ ಸತಿ. ಸೊ ಅಂದ್ರೆ ನಮ್ ಟೀಮ್ ಕಂಪೋಸಿಷನ್ ಅವ್ರನ್ನ ಆಡ್ಸಕ್ ಚಾನ್ಸ್ ಕೊಡ್ತಾ ಇಲ್ಲ, ಆಗ್ತಿಲ್ಲ, ಜಾಗ ಇಲ್ಲ ಅವ್ರಿಗೆ. ಆಮೇಲೆ ಕರಣ್ ಶರ್ಮಾ ಅವ್ರು ಬರಕ್ಕೂ ಜಾಗ ಇಲ್ಲ. ಹೌದು, ಆಗ್ತಿಲ್ಲ. ಮಾತಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ವಿಷಯಗಳಿದೆ. ಬಟ್ ಏನ್ ಹೇಳ್ಬೋದು ಅಂತಂದ್ರೆ, ಹೌದು ಬ್ಯಾಟ್ಸ್ಮನ್ ಗಳು ಎಲ್ಲ ಚೆನ್ನಾಗಿ ಆಡಿದ್ರು, ನಾವು ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿಲ್ಲ. ಬಟ್ ಏನಂದ್ರೆ ನಮ್ಗೆ ಬೌಲರ್ಸ್ ನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಆಗಲ್ಲ, ಅವ್ರಿಗೆ ಓವರ್ಗೆ 16-17 ರನ್ ಹೊಡಿಸ್ಕೊತಾ ಇದಾರೆ ಅಂತಂದ್ರೆ. ಅಂದ್ರೆ ಓವರ್ ಅಲ್ಲಿ ಯಾವ್ದೋ ಒಂದು ಬೌಲರ್ 2-4 ಗಿಂತ ಕಮ್ಮಿ ಹೊಡ್ಸ್ಕೊಂಡ್ರೆ ಅದೇ ಅಚೀವ್ಮೆಂಟ್. ಸೊ ಈ 1-4 ಹೊಡ್ಸ್ಕೊಂಡಿದ್ಕಣ ಚೆನ್ನಾಗಿ ಮಾಡಿದ್ರಲ್ಲ ಅಂತ ಇದನ್ನ ನೋಡಕ್ ಹೋಗ್ತೀವ ನಾವು ಫ್ಯಾನ್ಸ್ ಅಂತ. ಹೌದು, ನಮಗೂ 210-220 ಸ್ಕೋರ್ಗಳು ಇಷ್ಟಾನೆ. ಆದ್ರೆ ಎಲ್ಲಾ ಸಲನು 270-280 ಹೊಡಿತಾ ಇದೀವಿ ಅಂತಂದ್ರೆ ಆಗಲ್ಲ. ಅಂದ್ರೆ T20 ಕ್ರಿಕೆಟ್ ಹೋಗ್ತಿರೋ ರೀತಿ ಸ್ವಲ್ಪ ಕಷ್ಟ ಆಗ್ತಿದೆ. ಲಾಸ್ಟ್ ಎಷ್ಟೋ ವರ್ಷಗಳಲ್ಲಿ ನೋಡಿದ್ರೆ 3 ಹೈಯೆಸ್ಟ್ ಸ್ಕೋರ್ 4 ಹೈಯೆಸ್ಟ್ ಸ್ಕೋರ್ ಇದೇ ಸೀಸನ್ ಅಲ್ಲೇ ಬಂದಿದೆ. ಸೊ ನಾವು ಇಷ್ಟು ದಿವಸ ಪಾಕಿಸ್ತಾನ ಆಡ್ಕೋತಿದ್ವಿ ಸೂಪರ್ ಲೀಗ್ ನ, ಅವ್ರು ರೋಡ್ ಮಾಡ್ತಾರೆ ಅಂತ. ಇಲ್ಲಿ ಇಂಡಿಯಾದ IPL ಹಂಗೆ ಮಾಡ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಗೋಸ್ಕರ. ಬಟ್ ದಟ್ಸ್ ನಾಟ್ ಗುಡ್. ಇನ್ನೊಂದು ಮ್ಯಾಚ್ ಬಗ್ಗೆ ಮಾತಾಡೋಣ. ಎಲ್ ಕ್ಲಾಸಿಕೋ. ಯಾವ ಎಲ್ ಕ್ಲಾಸಿಕೋ ಅಂತ ಹೇಳು? RR ವರ್ಸಸ್ PBKS ಅಥವಾ CSK ವರ್ಸಸ್ MI? ಹೇಳೋದ್ ಕಷ್ಟ, ಬಟ್ CSK ವರ್ಸಸ್ MI ಅಂತ ಹೇಳ್ಬೇಕು. ಹೌದು, ಧೋನಿ ಅವ್ರು ಬರ್ತಾರೆ ಆಸ್ ಯೂಶುವಲ್. ಲಾಸ್ಟ್ ಅಲ್ಲಿ 4 ಬಾಲ್ ಇರುತ್ತೆ, 3 6 ಹೊಡಿತಾರೆ, 20 ರನ್ ಬರುತ್ತೆ. ಮಜಾ ಏನಂದ್ರೆ ಮುಂಬೈ ಅವರು 20 ರನ್ನಿಂದ ಸೋಲ್ತಾರೆ. ಅದು ಲಾಸ್ಟ್ ಓವರ್ ಹಾರ್ದಿಕ್ ಪಾಂಡ್ಯ ಅವ್ರು ಬೌಲಿಂಗ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಮತ್ತೆ ಹಾರ್ದಿಕ್ ಪಾಂಡ್ಯ ಅವ್ರು ಫಿನಿಶ್ ಮಾಡಲ್ಲ. ಕರೆಕ್ಟ್, ಹೌದು. ಐ ಮೀನ್ ಅವ್ರಿಗೆ ಹೊಡೆಸ್ಕೊಂಡಿರೋ ಅಟ್ಲೀಸ್ಟ್ ಹೊಡಿಬೇಕಿತ್ತು, ಅದು ಮಾಡ್ಲಿಲ್ಲ. 140-130 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು. ಅವ್ರು ಬಿಟ್ಟು ಎಲ್ಲಾ ಬ್ಯಾಟ್ಸ್ಮನ್ ಗಳು ಆಡಿದ್ರು ಅವ್ರ ಟೀಮ್ ಅಲ್ಲಿ.
ಅವ್ರನ್ನ ಆಡ್ಕೊಳ್ಳೋಕ್ ತಕ್ಕಂಗೆ ಅವ್ರನ್ನ ಬೂ ಮಾಡೋತಿರೋ ಹಂಗೆ ಅವ್ರು ಆಡ್ತಿದ್ದಾರೆ. ಅವರು ಒಂದ್ಸತಿ ಪರ್ಫಾರ್ಮ್ ಮಾಡಿ ಎಲ್ಲಾರ ಬಾಯಿ ಮುಚ್ಚಿಸ್ಬಿಟ್ರೆ ಯಾರು ಮಾತಾಡಲ್ಲ. ಹೌದು, ಸೊ ಅದಾಗ್ತಾ ಇಲ್ಲ ಪಾಪ. ಬಟ್ ಚೆನ್ನಾಗಿತ್ತು ಮ್ಯಾಚ್, ಸಖತ್ತಾಗಿತ್ತು. ಇನ್ನೊಂದು ಮ್ಯಾಚ್ ಮಗ, RR ವರ್ಸಸ್ ಪಂಜಾಬ್ ಮ್ಯಾಚ್ ಅಂದ್ರೆ ಅವ್ರದ್ದು ಲಾಸ್ಟ್ ಒಂದು ಈ ಕೋವಿಡ್ ಎಲ್ಲ ಬಂದಾಗಿಂದ ಅವ್ರದ್ದು ಒಂಥರ ಮಿನಿ ಎಲ್ ಕ್ಲಾಸಿಕೋ. ಅವ್ರದ್ದು ಎಲ್ಲಾ ಮ್ಯಾಚಸ್ ಒಂಥರ ಟೈಟ್ ಫಿನಿಶಸ್ ಇರುತ್ತೆ. ಹೌದು, ಎಕ್ಸಾಕ್ಟ್ಲಿ. ಒಂದೊಂದ್ಸತಿ ಹೈ ರನ್ ಫೆಸ್ಟ್ ಇರುತ್ತೆ, ಇನ್ನೊಂದ್ಸತಿ ಲೋ ಸ್ಕೋರಿಂಗ್ ಮ್ಯಾಚಸ್ ಲೈಕ್ ಲಾಸ್ಟ್ ಮೊನ್ನೆ ಆಗಿದ್ದು. ಸೊ ಬಟ್ ಅದನ್ನು ಅಷ್ಟೇ ಕ್ಲೋಸ್ ಫಿನಿಶ್ ಇತ್ತು, ಚೆನ್ನಾಗಿತ್ತು ಮ್ಯಾಚ್. ಅದು ಮ್ಯಾಚ್ಗಳು ಇಷ್ಟ ಆಗುತ್ತೆ ನೋಡಿ ನಿಮ್ಗೆ. 140, 160 ಈ ತರ ಸ್ಕೋರ್ಗಳನ್ನು ತುಂಬಾ ಮಜಾ ಇರುತ್ತೆ. ಕರೆಕ್ಟ್, ಹೌದು ಹೌದು. ಅವ್ರ ಬ್ಯಾಟಿಂಗ್ ಲೈನಪ್ ಅಲ್ಲಿ ಎಂತ ಮೆಚುರಿಟಿ ಇದೆ ಅಂದ್ರೆ ಸ್ಯಾಮ್ಸನ್ ಅವ್ರ ಆಗಿರ್ಬೋದು, ರಿಯಾನ್ ಪರಾಗ್ ಅವ್ರ ಆಗಿರ್ಬೋದು, ನೋಡ್ಕೊಂಡು ಆ ಬೌಲರ್ ತಕ್ಕಂಗೆ ಮೆರಿಟ್ ಅಂದ್ರೆ ಆ ಬೌಲರ್ನ ಚೆನ್ನಾಗಿ ಮಾಡ್ತಿದ್ರೆ ಅಪ್ರಿಶಿಯೇಟ್ ಮಾಡಿ ಅದಕ್ಕೆ 1-2 ತಗೊಂಡು ಅಟ್ಯಾಕ್ ಮಾಡೋ ಟೈಮಲ್ಲಿ ಅಟ್ಯಾಕ್ ಮಾಡ್ತಾರೆ. ಕರೆಕ್ಟ್ ಆಗಿ ಆಡ್ತಾ ಇದಾರೆ ಅವರು. ಎಲ್ಲಿ 120 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ಬೇಕು ಅಲ್ಲಿ ಆಡ್ತಾ ಇದಾರೆ, ಎಲ್ಲಿ 200 ಸ್ಟ್ರೈಕ್ ರೇಟ್ ಅಲ್ಲಿ ಹೊಡಿಬೇಕು ಅಲ್ಲಿ ಹೊಡಿತಾ ಇದಾರೆ. ಸೊ ಇದು T20 ವರ್ಲ್ಡ್ ಕಪ್ ಬರ್ತಾ ಇದೆ, ಅದಕ್ಕೆ ನಮ್ಗೆಲ್ಲೋ ಹೌದು. ಇವಾಗ ತುಂಬಾ ಜನ ಆಗೋದ್ರು ಮಿಡ್ಲ್ ಆರ್ಡರ್. ನಿನಗೆ ಇರೋದು 2-3 ಜಾಗಗಳಷ್ಟೇ. ಇವರೆಲ್ಲರೂ DK ಜೊತೆ ಕಂಪೀಟ್ ಮಾಡ್ತಿದ್ದಾರೆ. DK ಇಸ್ ದ ಮೇನ್ ಬಾಸ್. ಯಪ್ಪ, 38 ವರ್ಷ ಗುರು ಅವರು. ಏನು ಈ ನಿನ್ನೆ ಪೀಟರ್ಸನ್ ಅವ್ರು ಹೇಳ್ತಾ ಇದ್ರು, DK ಇಸ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಅಮಂಗ್ ದ ಕಮೆಂಟೇಟರ್ಸ್ ಅಂತ ಏನೋ ಹೇಳ್ತಾ ಇದ್ರು. ಕರೆಕ್ಟ್. ದ ಓನ್ಲಿ ಪರ್ಸನ್ ಹೂ ಕಮೆಂಟೇಟ್ಸ್ ಅಂಡ್ ಬ್ಯಾಟ್ಸ್ ಆಸ್ ವೆಲ್. ಎಷ್ಟು ಚೆನ್ನಾಗಿ ಅಂದ್ರೆ ಅವ್ರು ಹೇಳ್ತಿದ್ರು, IPL ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ನಡೀತಿತ್ತಲ್ಲ, ಅದಕ್ಕೆ ಕಾಮೆಂಟ್ರಿ ಮಾಡೋರು ಅವರು. ಕಾಮೆಂಟ್ರಿ ಮಧ್ಯದಲ್ಲಿ ಬ್ರೇಕ್ ಸಿಕ್ಕಾಗೆಲ್ಲ ಹೋಗಿ ನೆಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡೋರು ಅಂತವ್ರು. ಅಂದ್ರೆ ಅವ್ರು ಅರೇಂಜ್ ಮಾಡ್ಕೊಂಡಿರು, ಚೆನ್ನೈಗೆ ಹೋದ್ರೆ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ, ಮುಂಬೈಗೆ ಬಂದ್ರೆ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಅಂತ ಡೆಡಿಕೇಶನ್ ಇಟ್ಕೊಂಡು ಆಡ್ತಿದ್ದಾರೆ. ನೀನ್ ವರ್ಲ್ಡ್ ಕಪ್ ಇಯರ್ ಅಂದ್ರೆ ನೀನ್ ನಂಬೋದು. ಎಕ್ಸಾಕ್ಟ್ಲಿ, ಅದಕ್ಕೆ ತಕ್ಕಂಗೆ ಆಡ್ತಾ ಇದಾರೆ ಅವರು. ಇನ್ನೊಂದ್ ಸ್ವಲ್ಪ ಮಿಡ್ಲ್ ಆರ್ಡರ್ ಇನ್ನು ಯಾರು ಸಿಕ್ಬಿಟ್ರೆ, 1-3 ಜನ ಬೌಲರ್ಸ್ ಒಳ್ಳೆಯವ್ರು ಸಿಕ್ಬಿಟ್ರೆ ಹೌದು, ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಮೇನ್ ಮಾತಾಡ್ಬೇಕಾಗಿದ್ದ ವಿಷಯಗಳು. ನೋಡೋಣ ಇನ್ನ ಏನಾಗತ್ತೆ ಅಂತ. ಆಚೆ ಕಡೆ ಹೋದ್ರೆ ಎಲ್ಲಿ ಬೇಜಾರಾಗುತ್ತೆ ನಮ್ಗೆ, ಕಾರ್ ಒಳಗಡೆ ಕೂತ್ಕೊಂಡು ಇದ್ರ ಬಗ್ಗೆ ಮಾತಾಡ್ತಿದೀವಿ ಅಂತ ಯಾರಾದ್ರೂ ನೋಡಿದ್ರೆ ಎಲ್ಲಿ ಕಲ್ಲು ಹೊಡಿತಾರೋ ಅಂತ ನಾವು ಜೀವ ಹೆದರ್ಕೊಂಡು ಇಲ್ಲಿ ಕೂತಿದೀವಿ. ಕಾರ್ ಒಳಗಡೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಕಮಿಂಗ್. ಇದರಲ್ಲಿ ಇನ್ನ 7 ಮ್ಯಾಚ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಅಟ್ಲೀಸ್ಟ್ ನಮ್ಮ ಸಮಾಧಾನಕ್ಕೆ ಒಂದು 2-3 ಆದ್ರೂ ಗೆಲ್ರಪ್ಪ. ಚೆನ್ನಾಗಿ ಒಳ್ಳೆ ಕನ್ವಿನ್ಸಿಂಗ್ ಆಗಿಲ್ಲ. ಹೌದು, ಬರ್ತೀನಿ. ಬಾಯ್ ಸರ್. ಯಾಕೆ ಸರ್ ಡಲ್ ಇದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟೋಗ್ಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ.